ಸರ್ ಇದು ಬಂದು ಬರೀ 1,10,000 ರೂಪಾಯಿ ಕೊಡ್ತೀವಿ. ಲೋ ಬಜೆಟ್ ಕಾರುಗಳು ಸಿಗುವಂತ ಒಂದು ಶೋರೂಮ್ಗೆ ನಾನು ಇವತ್ತು ಬಂದಿದ್ದೀನಿ. 1.5 ಲಕ್ಷಕ್ಕೆ ಕೊಡೋಣ. 1.5 ಲಕ್ಷಕ್ಕೆ? ಹೌದು ಸರ್. ಓಕೆ, ಸೊ 1.5 ಲಕ್ಷಕ್ಕೆ ನಿಮಗೆ ವಿತ್ LPG ಇರುವಂತ ಓಮಿನಿ ಕೂಡ ಸಿಗುತ್ತೆ. 3 ಲಕ್ಷ ಕೋಟಿಂಗ್ ಇದೆ ಸರ್. 2,75,000 ರೂಪಾಯಿ ಕೊಡಿಸ್ತೀವಿ ಸರ್. 3,70,000 ರೂಪಾಯಿ ಕೊಡೋಣ. 1,40,000 ರೂಪಾಯಿಗೆ ಆಗುತ್ತೆ. 1.40. 395 ಮಾಡಿ. 395. ಇದು ಒಳ್ಳೆ ಮೈಲೇಜ್ ಬರೋ ಗಾಡಿ ಸರ್. 1,85,000 ಕೋಟಿಂಗ್ ಇರೋದು 1,65,000 ರೂಪಾಯಿ ಕೊಡ್ತೀವಿ. ಬರೀ 80,000 ರೂಪಾಯಿ ಕೊಡ್ತೀವಿ. 1,30,000 ಸರ್. ಇದು ಬಂದು 2,90,000 ಕೋಟಿಂಗ್ ಇರೋದು 2,70,000 ರೂಪಾಯಿ ಕೊಡೋಣ. 2 ವೀಲರ್ ಬರಲ್ಲ ಆ ಬಜೆಟಲ್ಲಿ ನಾನು ಕೊಡ್ತೀನಿ. ಬರೀ 80,000 ರೂಪಾಯಿ ಕೊಡ್ತೀನಿ. LPG ಇದೆ, 29ವರೆಗೂ FC ಇದೆ. 1,55,000 ಕೋಟಿಂಗ್ ಇರೋದು ಬರೀ 1,35,000 ರೂಪಾಯಿ ಕೊಡ್ತೀವಿ ಸರ್. ವಾಪಸ್ ತೆಗಿಬೋದು. 7 ಸೀಟರ್ 1,20,000 ರೂಪಾಯಿಗೆ ಯಾರು ಕೊಡ್ತಾರೆ? 1,75,000 ಕೋಟಿಂಗ್ ಇರೋದು 1,60,000 ರೂಪಾಯಿ ಕೊಡೋಣ. 1,30,000 ರೂಪಾಯಿ ಕೊಡೋಣ. 1,30,000ಕ್ಕೆ 1,80,000 ರೂಪಾಯಿ ಕೊಡ್ತೀವಿ. 2,80,000 ರೂಪಾಯಿಗೆ ಆಗುತ್ತೆ ಸರ್. 2,80,000. 2 ಲಕ್ಷ ಸರ್. ಇದು ಬಂದು 3,10,000 ಕೋಟಿಂಗ್ ಇರೋದು 2,90,000 ರೂಪಾಯಿ ಕೊಡ್ತೀವಿ. ಲೋ ಬಜೆಟ್ ಕಾರುಗಳು ಸಿಗುವಂಥ ಒಂದು ಶೋರೂಮ್ಗೆ ನಾನು ಇವತ್ತು ಬಂದಿದ್ದೀನಿ. ಬೆಂಗಳೂರಿನ ನಾಗರಬಾವಿ ನಮ್ಮೂರ ತಿಂಡಿ ಹೋಟೆಲ್ ಎದುರುಗಡೆ ನೀವು ಬಂದರೆ ನಿಮಗೆ ಈ ಶೋರೂಮ್ ಸಿಗುತ್ತೆ. ಯಾವುದು ಅಂತ ನೀವು ನೋಡ್ತಾ ಹೋಗ್ಬೋದು, ನೆಕ್ಸ್ಟ್ ಕಾರ್ಸ್. ಸೊ ನಾನು ಈ ಆಲ್ರೆಡಿ ಅಡ್ರೆಸ್ ತಿಳಿಸ್ಕೊಡ್ತೀನಿ. ನಮ್ಮ ಜೊತೆ ಮೂರ್ತಿ ಅಣ್ಣ ಕೂಡ ಇದ್ದಾರೆ. ಎಷ್ಟಿದೆ ಮೂರ್ತಿ ಅಣ್ಣ ಇವತ್ತು ಕಾರ್ಗಳು? ಸರ್ ಇವತ್ತು 70+ ವೆಹಿಕಲ್ ಇದ್ದಾವೆ. 70+. ಓಕೆ, ನೀವು ನೋಡ್ತಾ ಹೋಗ್ಬೋದು. ಸ್ವಿಫ್ಟ್ ಬೇಕಾ ನಿಮಗೆ ಲೋ ಬಜೆಟಲ್ಲಿ? ಸ್ವಿಫ್ಟ್ ಬೇಕಾದ್ರೆ ಸ್ವಿಫ್ಟು, ಸ್ಕಾರ್ಪಿಯೋ, ಈಕೋ, ಓಮಿನಿ, ವ್ಯಾಗನರ್ ಇರ್ಬೋದು, ಸ್ಯಾಂಟ್ರೋ ಇರ್ಬೋದು, ಮತ್ತು ಆಲ್ಟೋ ಇರ್ಬೋದು. ಹೀಗೆ ಪ್ರತಿಯೊಂದು ಗಾಡಿ ಕೂಡ ಸಿಗುತ್ತೆ. ಒಂದು ವೇಳೆ ನೀವೇನಾದರೂ ಮಾಡೆಲ್ ಗಾಡಿ ಹುಡುಕ್ತಾ ಇದ್ದೀರಾ ಅಂದರೆ ನೀವು ನೋಡ್ತಾ ಇರ್ಬೋದು, ನ್ಯೂಸೆಫ್, ಸ್ವಿಫ್ಟ್ ಇರ್ಬೋದು, ಕ್ರೆಟಾ ಇರ್ಬೋದು, ಬ್ರೆಜಾ, ಸಿಯಾಜೋ, ಕ್ವಿಡ್ಡು, ಈ ಥರ ಪ್ರತಿಯೊಂದು ಬಜೆಟಲ್ಲಿ ನಿಮ್ಗೆ ಏನು ಬಜೆಟಲ್ಲಿ ಕೇಳ್ತೀರಾ, ಕಡಿಮೆ ಬಜೆಟಲ್ಲಿ ಬೇಕಾ, ಇಲ್ಲ ಮಿಡ್ ಬಜೆಟ್ ಬೇಕಾ, ಇಲ್ಲ ಹೈ ಬಜೆಟ್ ಬೇಕಾ, ಈ ಥರ ನಿಮಗೆ ಪ್ರತಿಯೊಂದು ಗಾಡಿಗಳು ಕೂಡ ಸಿಗುತ್ತೆ. ಯಾವ ಮಾಡೆಲಿಂದ ಲೋನ್ಗಳಾಗುತ್ತೆ ಮೂರ್ತಿಣ? ಸರ್ ಅಬೌವ್ 2 ಲಕ್ಷ 12 ಮಾಡಲ್ಲ ಸರ್. 2 ಲಕ್ಷದ ಅದು ಮಾಡಲು 2012 ಮೇಲಿಂದ 2012 ಮಾಡಲ್ 12 ಮೇಲಿಂದ ಲೋನ್ ಆಗುತ್ತೆ. ಆಲ್ ಓವರ್ ಕರ್ನಾಟಕ ಅವ್ರ ಪ್ರೊಫೈಲ್ ಚೆನ್ನಾಗಿತ್ತು ಅಂತಂದ್ರೆ ಆಲ್ ಓವರ್ ಕರ್ನಾಟಕ ಎಲ್ಲಿ ಬೇಕಾದ್ರೂ ಲೋನ್ ಅಂತೂ ಮಾಡಿಸ್ಕೊಡೋಣ. ಓಕೆ, ನಿಮ್ಮ ಹತ್ರ ಬಂದ್ಮೇಲೆ ಓಮಿನಿಕೋಗಳೆಲ್ಲ ಜಾಸ್ತಿ ಇರುತ್ತಲ್ಲ? ಎಲ್ಲ ಥರದ ವೆಹಿಕಲ್ ಇದಾವೆ ಸರ್. ಸರ್ ಇವತ್ತು ಪ್ರೆಸೆಂಟ್ 70,000ದಿಂದ ಇದಾವೆ ಸರ್. ಒಂದು 8 ಲಕ್ಷದವರೆಗೂ ಇದಾವೆ ಗಾಡಿ. 70,000ದಿಂದ 8 70,000ದಿಂದನೇ ಇದಾವೆ. ಓಕೆ, ಸೊ ನೀವು ನೋಡ್ತಾ ಇರ್ಬೋದು, ಇಲ್ಲೆಲ್ಲ ಕೂಡ ನಾವು ತೋರಿಸ್ಕೊಡ್ತಾ ಇದೀವಿ. ಸೊ ಎಲ್ಲ ಕಡೆನೂ ವೆಹಿಕಲ್ಸ್ ನಿಲ್ಸಿದ್ರೆ. ಸೊ ನಾನು ನಿಮ್ಗೆ ಇವತ್ತು ಮಾರ್ಕೆಟಲ್ಲಿ ತುಂಬಾ ಹೈ ಡಿಮ್ಯಾಂಡ್ ಇರುವಂಥ ಓಮಿನಿ ಈಕೋಗಳಿಂದ ನಾನು ನಿಮ್ಗೆ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಏನು ಬಜೆಟಲ್ಲಿ ಸಿಗುತ್ತೆ ಮತ್ತು ಏನೇನು ಮಾಡಲ್ಸಲ್ಲಿ ಇರುತ್ತೆ ಪ್ರತಿಯೊಂದು ಡೀಟೇಲ್ಸ್ ಕೂಡ ನಾವು ತಿಳಿಸ್ಕೊಡ್ತೀವಿ. ಕಾರ್ಗಳು ಜಾಸ್ತಿ ಇರೋದ್ರಿಂದ ನಾವು ಕೆಲವೊಂದು ಕಾರ್ಗಳದ್ದು ನಾವು ಪೂರ್ತಿ ಡೀಟೇಲ್ ಕೊಡಬೇಕಾದ್ರೆ ಮಿಸ್ ಮ್ಯಾಚ್ ಆದರೆ, ಒಂದು ವೇಳೆ ನಾವೇನಾದರೂ ಲೋಪದೋಷಗಳಿಂದ ಮಿಸ್ ಮಾಡಿದರೆ ಸೊ ದಯವಿಟ್ಟು ಕ್ಷಮೆ ಇರಲಿ. ಬಟ್ ವಿಡಿಯೋ ಮೇಲೆ ಇವರ ಒಂದು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀವಿ, ನೀವು ಕಾಲ್ ಮಾಡಿ ಹೆಚ್ಚಿನ ಮಾಹಿತಿನೂ ಕೂಡ ಪಡಿಬೋದು. ಸೊ ಮಾರುತಿ ಸುಜುಕಿ ಓಮಿನಿ K46 ರಿಜಿಸ್ಟರ್ಡ್ ವೆಹಿಕಲ್, ಇದ್ರ ಬಗ್ಗೆ ಮುಡ್ತೀನ ಡೀಟೇಲ್? ಸರ್ ಇದು ಬಂದು 2011 ಮಾಡಲು. ಓಕೆ, 1,65,000 ಕೋಟಿಂಗ್ ಇರೋದು 1.5 ಲಕ್ಷ ರೂಪಾಯಿ ಕೊಡೋಣ. 8 ಸೀಟರ್ ವೆಹಿಕಲ್, ಡಿಮ್ಯಾಂಡೆಡ್ ವೆಹಿಕಲ್. ಪ್ಯೂರ್ ಪೆಟ್ರೋಲ್ ಇಲ್ಲ ಸರ್, LPG ಇದೆ. ವಿತ್ LPG ಇದೆ. 1.5 ಲಕ್ಷಕ್ಕೆ ಕೊಡೋಣ. 1.5 ಲಕ್ಷಕ್ಕೆ? ಹೌದು ಸರ್. ಓಕೆ, ಸೊ 1.5 ಲಕ್ಷಕ್ಕೆ ನಿಮಗೆ ವಿತ್ LPG ಇರುವಂಥ ಓಮಿನಿ ಕೂಡ ಸಿಗುತ್ತೆ. ಸೊ ಈಗ ಓಮಿನಿ ಡೀಟೇಲ್ ಕೇಳಿದ್ರಲ್ಲ, ಸೊ ನೀವೇನಾದರೂ ಲೋ ಬಜೆಟ್ ಓಮಿನಿ ಹುಡುಕ್ತಾ ಇದ್ರೆ ಸೊ ಖಂಡಿತವಾಗಿ ನೀವು ಇವ್ರಿಗೆ ಕಾರ್ ಮಾಡಿ ಈ ಗಾಡಿ ಕೂಡ ನೀವು ಪರ್ಚೇಸ್ ಮಾಡ್ಬೋದು. ನೆಕ್ಸ್ಟ್ ಈಕೋ K01 ಅಂದರೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್, ಇದ್ರ ಬಗ್ಗೆ ಡೀಟೇಲ್ ಮಾಡ್ತೀನಿ ಸರ್. ಇದು ಬಂದು 2017 ಮಾಡಲು, ಸಿಂಗಲ್ ಓನರ್, 5 ಸೀಟರ್ ವೆಹಿಕಲ್, AC ಇದೆ. 3,90,000 ಕೋಟಿಂಗ್ ಇರೋದು ಸರ್. 3,70,000 ರೂಪಾಯಿ ಕೊಡೋಣ. 3,70,000 ವಿತ್ ಲೋನ್ ಕೂಡ ಸಿಗುತ್ತೆ ಸರ್. ಪ್ರೊಫೈಲ್ ಚೆನ್ನಾಗಿತ್ತು ಅಂದರೆ ವಿತ್ ಲೋನ್ ಕೂಡ ಮಾಡಿಸ್ಕೊಡೋಣ. ಓಕೆ, ಸಿಬಿಲ್ ಸ್ಕೋರು ಮತ್ತು ಕ್ರೆಡಿಟ್ ಹಿಸ್ಟ್ರಿ ಚೆನ್ನಾಗಿತ್ತು ಅಂದರೆ ನಿಮಗೆ ಲೋನು ಕೂಡ ಸಿಗುತ್ತೆ. ಅದು ಕೂಡ ನಿಮ್ಮ ಒಂದು ಸಿಬಿಲ್ ಸ್ಕೋರ್ ಮೇಲೆ ಡಿಪೆಂಡ್ ಆಗುತ್ತೆ ಎಷ್ಟು ಅಮೌಂಟ್ ಇರುತ್ತೆ. ಸೊ ಅದನ್ನು ಕೂಡ ನಿಮಗೆ ಮ್ಯಾಕ್ಸಿಮಮ್ ಲೋನು ಕೂಡ ಆಗುತ್ತೆ. ಸೊ ನೆಕ್ಸ್ಟು ಸರ್ ಚವರ್ಲೈಟ್ ಆವಿಯಾ, ಫ್ರೆಶ್ FC, ಫ್ರೆಶ್ ಇನ್ಶೂರೆನ್ಸ್ ಇದೆ. 2007 ಮಾಡಲು, ಗಾಡಿ ಗುಡ್ ಕಂಡೀಷನ್ ಆಗೈತೆ ಸರ್. ಇದು ಬಂದು 1,40,45,000 ಕೋಟಿಂಗ್ ಇರೋದು ಸರ್. 1,30,000 ರೂಪಾಯಿ ಕೊಡೋಣ. 1,30,000ಕ್ಕೆ ಖಂಡಿತ. ಚೆವರ್ಲೈಟ್ ಆವಿಯೋ. ಸೊ AC, ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಮ್ಯಾಗುಲ್ ಎಲ್ಲ ಬರ್ತಾರೆ. ಗಾಡಿ ಗುಡ್ ಕಂಡೀಷನ್ ಆಗೈತೆ. ಲೋ ಬಜೆಟ್ ಗಾಡಿ. ಲೋ ಬಜೆಟ್ ಇನ್ನೂ ಒಂದು 5,000 ಹೆಚ್ಚು ಕಡಿಮೆ ಮಾಡ್ಕೊಳ್ಳೋಣ. ಓಕೆ, ಇನ್ನೂ ಹೆಚ್ಚು ಕಡಿಮೆ ಇರುತ್ತೆ. ಮೂರ್ತಿ ಹೇಳ್ತಾರೆ ಪ್ರೈಸು. ಸೊ ನೀವು ಬಂದಾಗ ಮಾತಾಡಿ. ಸೊ ಖಂಡಿತವಾಗಿ ನಿಮ್ಗೆ ಇನ್ನೂ ಒಳ್ಳೆ ಬೆಸ್ಟ್ ಪ್ರೈಸ್ಗೆ ಆಗುತ್ತೆ. ನೆಕ್ಸ್ಟ್ ಸ್ಯಾಂಟ್ರೋ ಸರ್. ಸ್ಯಾಂಟ್ರೋ ಬಂದು 2006 ಮಾಡಲು, ಎಕ್ಸ್ಪೋರ್ಟ್ ಆಪನ್ ಮಾಡಲು, AC, ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ ಎಲ್ಲ ಬರುತ್ತೆ. ಗಾಡಿ ಗುಡ್ ಕಂಡೀಷನ್ ಆಗೈತೆ ಸರ್. ಇದು ಬಂದು 1,75,000 ಕೋಟಿಂಗ್ ಇರೋದು 1,60,000 ರೂಪಾಯಿ ಕೊಡೋಣ. 1,60,000 1,60,000ಗೆ ನಿಮಗೆ ಮೈಲೇಜ್ ಎಲ್ಲ ಒಂದು 16+ ಅಂದರೆ 16ಗಿಂತ ಹೆಚ್ಚಿನ ಮೈಲೇಜ್ ಎಕ್ಸ್ಪೆಕ್ಟ್ ಮಾಡಿ ಸರ್. ನಮ್ಮಲ್ಲಿ ಯಾವಾಗ ಬಂದ್ರು ಹೋಲ್ಸೇಲ್ ಪ್ರೈಸಲ್ಲೇ ಕೊಡೋಣ ಸರ್. ಹೋಲ್ಸೇಲ್ ಪ್ರೈಸಲ್ಲೇ ಕೊಡೋಣ. ಓಕೆ, ಸ್ವಿಫ್ಟು ಅದು ಕೂಡ ಡೀಸೆಲ್ ವೇರಿಯಂಟು 18-20+ ಮೈಲೇಜ್ ಬರುವಂಥದ್ದು. K43 ರಿಜಿಸ್ಟರ್ಡ್ ವೆಹಿಕಲ್, ಇದ್ರ ಬಗ್ಗೆ ಮಾಡ್ತೇನೆ ಡೀಟೇಲ್ಸ್ ಸರ್. ಇದು ಬಂದು 2010 ಮಾಡಲು, ಸೆಕೆಂಡ್ ಓನರ್, VDI, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ. ಡೀಸೆಲ್ ಗಾಡಿ, ಫಸ್ಟ್ ಕ್ಲಾಸ್ ಆಗೈತೆ ಗಾಡಿ. FC ಇನ್ಶೂರೆನ್ಸ್ 2 ಲ್ಯಾಬ್ಸ್ ಇದೆ.
ಫ್ರೆಶ್ ಎಫ್ ಸಿ ಮಾಡಿಸ್ಕೊಡ್ತೀನಿ 2,80,000 ರೂಪಾಯಿಗೆ ಆಗುತ್ತೆ ಸರ್. 2,80,000. 2,80,000 ರೂಪಾಯಿಗೆ ಫ್ರೆಶ್ ಇನ್ಶೂರೆನ್ಸು ಫ್ರೆಶ್ ಎಫ್ ಸಿ ಮಾಡಿಸ್ಕೊಡೋಣ. ಓಕೆ, ಅದು ಕೂಡ ನಿಮಗೆ ಡೀಸೆಲ್ ವೇರಿಯಂಟ್ ಆದ್ದರಿಂದ ನೀವು ಮೈಲೇಜ್ ಕೂಡ ನಾನು ತಿಳಿಸ್ಕೊಟ್ಟಿದ್ದೀನಿ. ಸೊ ನೆಕ್ಸ್ಟ್ ಮತ್ತೊಂದು ಸ್ವಿಫ್ಟ್, ಇದು ಕೂಡ ಡೀಸೆಲ್ ವೇರಿಯಂಟೇ, KF51 ರಿಜಿಸ್ಟರ್ಡ್ ವೆಹಿಕಲ್. ಡೀಟೇಲ್ ಇದು ಸರ್, ಇದು ಬಂದು 2013 ಮಾಡಲು ಸಿಂಗಲ್ ಓನರ್ ಗಾಡಿ. ಓಕೆ, 4 ಲಕ್ಷ ಕೋಟಿಂಗ್ ಇರೋದು 3,70,000 ರೂಪಾಯಿಗೆ ಆಗುತ್ತೆ. 370ಕ್ಕೆ ಸರ್, ಅದರಲ್ಲೂ ಡೀಸೆಲ್ ಗಾಡಿ ಸರ್, ಫಸ್ಟ್ ಕ್ಲಾಸ್ ಆಗೈತೆ ಗಾಡಿ. ಇನ್ನೂ ಹೆಚ್ಚು ಕಡಿಮೆ ಆಗುತ್ತೆ. ಬಜಾರಲ್ಲಿ 4 ಲಕ್ಷ ಹೇಳ್ತಾರೆ, 3,70,000 ರೂಪಾಯಿ ಮಾಡ್ಕೊಳ್ಳೋಣ. ಓಕೆ, 3,70,000ಕ್ಕೆ. ಸೊ ನೋಡಿ, ಇದು ಸರ್ ಅದಕ್ಕಿಂತ ಕಮ್ಮಿ ಆಗಲ್ಲ, ಅದಕ್ಕಿಂತ ಕಡಿಮೆ ಆಗಲ್ಲ. ಕಸ್ಟಮರ್ ಯಾಕೆಂದ್ರೆ 4 ಲಕ್ಷ ಕೇಳ್ತಾ ಇದ್ರು, ನಾನು 3,70,000 ರೂಪಾಯಿ ತಂದು ನಿಲ್ಸಿದ್ದೀನಿ. 3,70,000 ರೂಪಾಯಿ ಮಾಡ್ಕೊಡ್ಬೋದು. ಓಕೆ, ಏನು ಹೇಳಿದರೆ ಅದಕ್ಕಿಂತ 30,000 ಕಡಿಮೆಗೆ ಅಂತಾನೆ. ಓಕೆ, ಸೊ ನೆಕ್ಸ್ಟ್ ಮೂರ್ತೇನ ಸರ್, ಚವರ್ಲೆಟ್ ಎಂಜಾಯ್, ಅದರಲ್ಲೂ ಡೀಸೆಲ್ ಗಾಡಿ, 7 ಸೀಟರ್ ವೆಹಿಕಲ್, ಫಸ್ಟ್ ಕ್ಲಾಸ್ ಆಗೈತೆ ಗಾಡಿ. ಟೈರ್ ಕಂಡೀಷನ್ ನೋಡೋದಾದ್ರೆ ಬ್ರ್ಯಾಂಡ್ ನ್ಯೂ ಟೈರ್, ಡೀಸೆಲ್ ಗಾಡಿ. ಸರ್, ಇದು ಬಂದು 13-14 ಸೆಕೆಂಡ್ ಓನರ್ ಗಾಡಿ. ಸರ್, ಇದು ಬಂದು 3,10,000 ಕೋಟಿಂಗ್ ಇರೋದು, 2,90,000 ರೂಪಾಯಿ ಕೊಡೋಣ. 290ಕ್ಕೆ 290. ಇನ್ನೂ ಒಂದು 5,000 ಹೆಚ್ಚು ಕಡಿಮೆ ಮಾಡ್ಕೊಡೋಣ ಬನ್ನಿ ಸರ್. ಓಕೆ, 285ಗೆ ನಿಮ್ಮ ಚಾನಲ್ ಕಡೆಯಿಂದ ಬಂದರೆ ಸರ್ ಏನು ರೇಟ್ ಹೇಳಿರ್ತೀನ, 5,000 ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ. ಓಕೆ, ನೆಕ್ಸ್ಟ್ ಸರ್ ನಮ್ಮ ಟಾಟಾ ಗಾಡಿ. ಸರ್, ಇದು ಟಾಟಾ ಟಿಯಾಗೋ 16 ಮಾಡಲು, ಓಕೆ, ಬರೀ 92,000 ಓಡಿದೆ ಗಾಡಿ. ತುಂಬ ಚೆನ್ನಾಗಿದೆ, ಅದರಲ್ಲೂ ಡೀಸೆಲ್ ಗಾಡಿ, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ. ಸರ್, ಇದು ಬಂದು 2,80,000 ಕೋಟಿಂಗ್ ಇರೋದು, 2,60,000 ರೂಪಾಯಿ ಕೊಡಿ. 2,60,000ಕ್ಕೆ 16 ಮಾಡಲ್ ಟಿಯಾಗೋ. ಹೌದು ಸರ್, ಅದು ಕೂಡ ಡೀಸೆಲ್ ಗಾಡಿ. ಆರಾಮಾಗಿ 22+ ಮೈಲೇಜ್ ಕೂಡ ಬರುತ್ತೆ. ಮೈಲೇಜ್ ಬರುತ್ತೆ, ಗಾಡಿನೂ ಚೆನ್ನಾಗಿದೆ, ತಗೊಂಡು ಹೋಗ್ಬೋದು ಸರ್. 2,60,000 ರೂಪಾಯಿಗೆ ಆರಾಮಾಗಿ ತಗೊಂಡು ಹೋಗ್ಬೋದು. ಓಕೆ, ಸೊ ನೆಕ್ಸ್ಟ್ ಮೂರ್ತೇಣ ಟೆರಾನೋ. ಸರ್, ಟೆರಾನೋ ಬಂದು 2013 ಮಾಡಲು, ಸೆಕೆಂಡ್ ಓನರು, 110 PS. ಓಕೆ, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ ವಿಲ್, ಏರ್ ಬ್ಯಾಗ್, ಬ್ಯಾಕ್ ಫೈಫರ್, ಡಿಫಾಗರ್ ಎಲ್ಲ ಬರುತ್ತೆ. ಒಳ್ಳೆ ಲೆದರ್ ಸೀಟ್ಸ್ ಇದೆ, ಗುಡ್ ಕಂಡೀಷನ್ ಗಾಡಿ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್, 83,000 ಓಡಿದೆ. ಸರ್, ಇದು ಬಂದು 4,85,000 ಹೇಳ್ತಾ ಇರೋದು, 4,60,000 ರೂಪಾಯಿ ಕೊಡೋಣ ಸರ್. 460ಕ್ಕೆ 460. ಓಕೆ, 4,60,000ಗೆ ನಿಮಗೆ ಟೆರಾನೋ ಸಿಗುತ್ತೆ. ವ್ಯಾಗನರ್ ಮೂರ್ತೇಣ ಇದು. ಸರ್, ವ್ಯಾಗನರ್ ಬಂದು 2015 ಮಾಡಲು, ಸೆಕೆಂಡ್ ಓನರು, VXI. ಸರ್, ತುಂಬ ಚೆನ್ನಾಗಿದೆ ಗಾಡಿ, ಓಡಿರೋದೆ 49,000, ಜಿನಿಯನ್ ಮೀಟ್ರು, ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ರೀಪ್ಲೇಸ್ಮೆಂಟ್ ಯಾವುದಿಲ್ಲ. ಇದು ಬಂದು 3,65,000 ಕೋಟಿಂಗ್ ಇರೋದು, ಬರೀ 3,40,000 ರೂಪಾಯಿ ಕೊಡೋಣ ಸರ್. 340ಕ್ಕೆ. ಸರ್, ಕಸ್ಟಮರ್ ಇಲ್ಲಿ ಲೋನ್ ಬೇಕಾ? ಖಂಡಿತ ಮಾಡಿಸ್ಕೊಡ್ತೀನಿ ಬನ್ನಿ. ಓಕೆ, 3,40,000ಗೆ ನಿಮಗೆ ಮಾರುತಿ ಸುಜುಕಿ ವ್ಯಾಗನರ್ ಕೂಡ ಸಿಗುತ್ತೆ. ಮೈಲೇಜ್ ಎಲ್ಲ ನಿಮಗೆ ಗೊತ್ತು, 16+ ನೀವು ಆರಾಮಾಗಿ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ನೆಕ್ಸ್ಟ್ ಮತ್ತೊಂದು ಸ್ವಿಫ್ಟ್, ಅದು ಕೂಡ ಡೀಸೆಲ್ ವೇರಿಯಂಟ್. ಇದ್ರ ಬಗ್ಗೆ ಡೀಟೇಲ್ ಮಾಡ್ತೀನಿ. ಶಿಫ್ಟಲ್ಲಿ ತುಂಬ ಗಾಡಿ ಇದಾವೆ. ಶಿಫ್ಟಲ್ಲಿ ವ್ಯಾಗನರು, ಎಲೆಕ್ಟ್ರಿಕ್ ಗಾಡಿಗಳು, ಇನೋವಾ, ತುಂಬ ಎಲ್ಲ ಥರದ ವೆಹಿಕಲ್ ಇದಾವೆ ಸರ್. ಯಾವ ಗಾಡಿ ಬೇಕಾ ಕಸ್ಟಮರ್, ಪೆಟ್ರೋಲ್ ಬೇಕಾ ಪೆಟ್ರೋಲ್, ಡೀಸೆಲ್ ಬೇಕಾ ಡೀಸೆಲ್, ಯಾವ ಗಾಡಿ ಬೇಕಾದ್ರೆ ಕೊಡೋದು ಬನ್ನಿ ಸರ್. ನಮ್ಮ ನೆಕ್ಸಾ ಕಾರ್ಸ್ಗೆ 12 ಮಾಡಲು ಸಿಂಗಲ್ ಓನರ್ ಗಾಡಿ ಸರ್. ಇದು ಅದರಲ್ಲೂ VD ಫಸ್ಟ್ ಕ್ಲಾಸ್ ಆಗೈತೆ ಗಾಡಿ. ಸರ್, ಇದು ಬಂದು 3,85,000 ಕೋಟಿಂಗ್ ಇರೋದು, ಆ್ಯಸ್ ಇಟ್ ಈಸ್ ಕಂಡೀಷನ್ನಲ್ಲಿ 3,55,000 ರೂಪಾಯಿ ಕೊಡ್ತೀನಿ. 355ಗೆ 12 ಮಾಡಲು ಸಿಂಗಲ್ ಓನರ್ ಗಾಡಿ. ಕಸ್ಟಮರಿಗೆ ಲೋನ್ ಬೇಕಾದ್ರೆ ನಾನು ಮಾಡಿಸ್ಕೊಡ್ತೀನಿ. ಓಕೆ, ಸೊ ಲೋನು ಕೂಡ ಆಗುತ್ತೆ. ಸೊ ಬೇಕು ಅನ್ನೋರು ವಿಸಿಟ್ ಮಾಡ್ಬೋದು. ಇನ್ನೂ ಕಾರ್ಗಳಿರುತ್ತೆ. ಸೊ ಈಗ ಈ ಓಮಿನಿ ಬಗ್ಗೆ ಡೀಟೇಲ್ ಕೊಟ್ಬಿಡೋಣ. ಇದು ಮೂರ್ತಿಯಣ್ಣ. ಸರ್, ಇದು ಬಂದು 2015 ಮಾಡಲು ಸಿಂಗಲ್ ಓನರ್ ಗಾಡಿ. ಓಕೆ, 5 ಸೀಟರ್ ವೆಹಿಕಲ್ ಗಾಡಿ, ಚೆನ್ನಾಗಿದೆ. CNG ಪೆಟ್ರೋಲ್, ಇದು LPG ಯಾವುದೂ ಇಲ್ಲ, ಪೆಟ್ರೋಲ್ ಗಾಡಿ. ತುಂಬ ಚೆನ್ನಾಗಿದೆ ಗಾಡಿ. ಸಣ್ಣ ಪುಟ್ಟ ಸ್ಕ್ರಾಚಸ್ ಇದೆ, ಇದು ರೆಸ್ಟಿಂಗ್ ಇದೆ ಸರ್. ಓಕೆ, ಕಡಿಮೆ ರೇಟಲ್ಲಿ ಕೊಡೋಣ, ಬರೀ 1,80,000 ರೂಪಾಯಿ ಕೊಡ್ತೀನಿ. 180ಕ್ಕೆ 15 ಮಾಡಲು ಸಿಂಗಲ್ ಓನರ್ ಗಾಡಿ. ಓಕೆ, 2015 ಮಾಡಲ್ ಗಾಡಿ, ಅದು ಕೂಡ ಓಮಿನಿ. ಮಾರ್ಕೆಟಲ್ಲಿ ಹೈ ಡಿಮ್ಯಾಂಡ್ ಇರುವಂಥದ್ದು. ಸೊ ಬೇಕು ಅನ್ನೋರು ವಿಸಿಟ್ ಮಾಡ್ಬೋದು. ಸೊ ನೆಕ್ಸ್ಟು, ಸೊ ನೀವು ನೋಡ್ತಾ ಇರ್ಬೋದು, ಆನೆ ಅಂತಲೇ ಹೇಳ್ಬೋದು, ಸ್ಕಾರ್ಪಿಯೋ. ಜಬರ್ದಸ್ತ್ ಗಾಡಿ ಸರ್ ಇದು. ಹೌದು, ಜಬರ್ದಸ್ತ್ ಗಾಡಿ. ನೀವು 10 ಜನ ಕುಂತ್ಕೊಂಡು ಅಲ್ಲಾಡಲ್ಲ ಗಾಡಿ. 2006 ಮಾಡಲು, ಶೋರೂಮ್ ಟೇಸ್ಟಲ್ಲಿ ಮಾಡಿರೋ ಕಸ್ಟಮರು, ಪಾರ್ಕಿಂಗ್ ಸೇಲಿಗೆ ಬಂದಿರೋದು, 8 ಸೀಟರ್ ವೆಹಿಕಲ್ಲು. ಸರ್, ಇದು ಬಂದು 3 ಲಕ್ಷ ಕೋಟಿಂಗ್ ಇದೆ ಸರ್. 2,75,000 ರೂಪಾಯಿ ಕೊಡಿಸ್ತೀವಿ. 2,75,000 ಗಾಡಿ ಹೆಂಗಿದೆ ನೋಡಿ ಸರ್, ಯಾವ ಟೇಸ್ಟಲ್ಲಿದೆ, ತುಂಬ ಚೆನ್ನಾಗಿದೆ ಗಾಡಿ. ಹೌದು, ಸೊ ನೀವು ನೋಡ್ತಾ ಬಂದು ನೋಡಿದ್ರೆ ಗೊತ್ತಾಗಿರುತ್ತೆ. ಸ್ವಲ್ಪ ಧೂಳಿರುತ್ತೆ ಅಷ್ಟೇ, ಏನಂದ್ರೆ ಇಲ್ಲಿ ಮರದ ಕೆಳಗಡೆ ಎಲ್ಲ ನಿಲ್ಸಿರ್ತಾರೆ, ಮತ್ತೆ ರೋಡ್ ಪಕ್ಕದಲ್ಲಿ ಇರೋದ್ರಿಂದ ಧೂಳ. ಸರ್, ಕೊಡ್ಬೇಕಂದ್ರೆ ವಾಶ್ ಮಾಡಿಸ್ಕೊಡೋಣ. ಹೌದು ಸರ್, ವಾಶ್ ಮಾಡ್ಬಿಟ್ಟು ನೀಟಾಗಿ ಕೊಡೋಣ. ಕಸ್ಟಮರಿಗೆ ಖುಷಿ ಆಗೋ ಥರ ನೀಟ್ ಮಾಡಿ ಕೊಡೋಣ. ಖುಷಿಯಾಗಿ ತಗೊಂಡೋಗ್ಬೇಕು ಕಸ್ಟಮರ್. 2,75,000 ಬನ್ನಿ. ನಿಮ್ಮ ಚಾನಲ್ ಕಡೆಯಿಂದ ಬಂದರೆ 2,70,000 ರೂಪಾಯಿ ಕೊಡ್ತೀನಿ ಬನ್ನಿ ಸರ್. ಇನ್ನೂ 5,000. ಇನ್ನೂ 5,000 ಡಿಸ್ಕೌಂಟ್. ಓಕೆ, ನೆಕ್ಸ್ಟ್ ಈಕೋ. ಸರ್, ಈಕೋ ಬಂದು 2010 ಮಾಡಲು, 5 ಸೀಟರ್ ವೆಹಿಕಲ್ ವಿತ್ LPG ಇದೆ. 2,65,000 ಬಜಾರ್ ರೇಟ್ ಇರೋದು. ನಾನು ಬರೀ 2,10,000 ರೂಪಾಯಿ ಕೊಡ್ತೀನಿ. 210ಕ್ಕೆ 2,10,000 ರೂಪಾಯಿ ಕೊಡ್ತೀನಿ. ಓಕೆ, 2,10,000ಗೆ ಈಕೋ, ಅದು ಕೂಡ K04 ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್. ಸರ್, ನಮ್ಮಲ್ಲಿ ರೀ ನಂಬರ್ ಕಮ್ಮಿ, ರೀ ನಂಬರ್ ಯಾವ ಇಲ್ಲ. ಬೈ ಚಾನ್ಸ್ ರೀ ನಂಬರ್ ಏನೋ ಇತ್ತು ಅಂತಂದ್ರೆ ನಾನು ಓಪನ್ ಆಗಿ ಹೇಳ್ತೀನಿ. ನಾನು ನಮ್ಮಲ್ಲಿ ರೀ ನಂಬರ್ ಯಾವ ತಗೊಳ್ಳಲ್ಲ. ಯಾವುದೋ ನಾನು ಬರ್ತದೆ ಕಸ್ಟಮರ್ ಪಾರ್ಕಿಂಗ್ ಸೇಲ್ಗೆ. ಓಕೆ, ಅದನ್ನ ಏನಿದ್ರೆ ನಾನು ಓಪನ್ ಆಗಿ ಹೇಳ್ಬಿಟ್ಟು ಕೊಡ್ತೀನಿ. ಸರಿ ಸರ್, 2012 ಮಾಡಲು, ಟಾಪ್ ಅಂಡ್ ಮಾಡಲು,
3,20,000 ಕಸ್ಟಮರ್ ಹೇಳ್ತಾರೆ, 2,90,000 ಕೊಡ್ತೀನಿ ಸರ್. 290ಕ್ಕೆ ಪೆಟ್ರೋಲ್ ಇದು ಸರ್ ಡೀಸೆಲ್ ಗಾಡಿ, ಡೀಸೆಲ್ ಗಾಡಿ ಸರ್ ಟಾಪ್ ಅಂಡ್ ಮಾಡಿ. ಓಕೆ ಆಸ್ಟಾ ಅದು ಟಾಪ್ ಎಂಡ್ ಏರ್ ಬ್ಯಾಗ್ ABS ಅಲೋವಿಲ್ಸ್ ಆಲ್ಫಾ ಪವರ್ ವಿಂಡೋ ಪೋಸ್ಟರಿಂಗ್ AC ಸಿಸ್ಟಮ್ ಜೊತೆ ಇರುವಂಥದ್ದು. ಮೈಲೇಜ್ 18-20 ಪ್ಲಸ್ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಬೇಕು ಅನ್ನೋರು i20 ಏನಾದರೂ ಲೋ ಬಜೆಟಲ್ಲಿ ಡೀಸೆಲ್ ಹುಡುಕ್ತಾ ಇದ್ರೆ ಸೊ ಅದು ಕೂಡ ಅವೈಲೇಬಲ್. 290 ಬರೀ 290. ಓಕೆ. ಸೊ ನೆಕ್ಸ್ಟು ಬಡವರ ಬಂದು ಮಾರುತಿ ಸುಜುಕಿ ಆಲ್ಟೋ KS ಸರ್ ಆಲ್ಟೋ LXi ಹಾಂ 7 ಮಾಡಲು ಸೆಕೆಂಡ್ ಓನರ್ ಗಾಡಿ. ಓಕೆ ಆಸ್ ಇಟ್ ಈಸ್ ಕಂಡೀಷನ್, ಸಣ್ಣ ಪುಟ್ಟ ಕೆಲಸ ಆಸ್ ಇಟ್ ಈಸ್ ಕಂಡೀಷನ್. ಬರೀ 80,000 ಕೊಡ್ತೀವಿ. 80,000ಕ್ಕೆ ಬರೀ 80,000 ಕೊಡ್ತೀವಿ. ಓಕೆ 80,000ಗೆ ನಿಮ್ಗೆ ಆಲ್ಟೋ ಕೂಡ ಸಿಗುತ್ತೆ. ಸಣ್ಣ ಸರ್ ಇದೆಲ್ಲ ರೆಡಿ ಮಾಡಿಸ್ಬಿಟ್ರೆ 1,65,000 ಗಾಡಿ. ಬರೀ 80,000 ಕೊಡ್ತೀನಿ ನಾನು. ಓಕೆ. ಸೊ ಅಲ್ಲಿಗೆ 50% ಡೈರೆಕ್ಟ್ 50% ಡಿಸ್ಕೌಂಟು. ಸೊ ನೀವು ನೋಡ್ತಾ ಇದ್ರೆ ಸೊ ಅಕಸ್ಮಾತಾಗಿ ನೀವು ಲೋ ಬಜೆಟ್ ಏನಾದರೂ ಆಲ್ಟೋ ಹುಡುಕ್ತಾ ಇದ್ರೆ ಅದು ಕೂಡ 80,000ದಲ್ಲಿ ಸೊ ನಿಮ್ಗೆ ಅದು ಕೂಡ ಸಿಗುತ್ತೆ. ಸೊ ಇನ್ನೂ ತುಂಬಾ ವೆಹಿಕಲ್ಸ್ ಇರುತ್ತೆ. ಈಗೆಲ್ಲ ನಾವೇನು ತೋರಿಸ್ತಾ ಇದೀವಿ ಇದು ಬಂದು ನಿಮಗೆ ಲೋ ಬಜೆಟ್. ಒಂದು ವೇಳೆ ಮಾಡೆಲ್ ಗಾಡಿಗಳು ಬೇಕು ಅಂದರೆ ಇಲ್ಲೆಲ್ಲ ಒಳಗಡೆ ನಿಲ್ಲಿಸಿರ್ತಾರೆ. ಸೊ ಇದೆಲ್ಲನೂ ಕೂಡ ಮಾಡೆಲ್ ವೆಹಿಕಲ್ಸ್ ಇರುತ್ತೆ. ಸೊ ಅದ್ರ ಬಗ್ಗೆ ಕೂಡ ನಾವು ಡೀಟೇಲ್ ತಿಳಿಸ್ಕೊಡ್ತೀವಿ. ಸೊ ಅದಕ್ಕೆ ಮುಂಚೆ ಫಸ್ಟ್ ಲೋ ಬಜೆಟ್ ಏನಿದೆ ಸೊ ಅದನ್ನು ಕಂಪ್ಲೀಟಾಗಿ ನಾವು ಮುಗಿಸ್ಕೊಟ್ಬಿಡ್ತೀವಿ. ಸೊ ಇವಾಗ EV ಗಾಡಿ ರೇವಾ ನೋಡ್ತಾ ಇರ್ಬೋದು KS03 ಅಂದರೆ ಬ್ಯಾಂಗ್ಳೂರ್ ಸ್ಟೇಟ್ ವೆಹಿಕಲ್. ಡೀಟೇಲ್ ಮುಡ್ತೇನೆ ಆಯಿತು ಸರ್. ಇದು ಬಂದು 2014 ಮಾಡಲು. ಒಂದ್ಸಾರಿ ಚಾರ್ಜ್ ಮಾಡಿಸಿದ್ರೆ 70 ಕಿಲೋಮೀಟರ್ಸ್ ಬರುತ್ತೆ. ರೇಟ್ ಅಂತೂ 2 ವೀಲರ್ ಬರಲ್ಲ. ಆ ಬಜೆಟಲ್ಲಿ ನಾನು ಕೊಡ್ತೀನಿ. ಬರೀ 80,000 ಕೊಡ್ತೀನಿ. 80,000 ಬಾರ್ಗಿನೇ ಇಲ್ಲ ಸರ್. 80,000 ಗಾಡಿ ಕೊಡ್ತೀನಿ. ಓಕೆ. ಸೊ ಲಾಸ್ಟ್ ಟೈಮ್ಗಿಂತ ಪ್ರೈಸ್ ಕಡಿಮೆ ಆಗಿದೆ ಈಗ. ಇನ್ನೂ ಕಡಿಮೆ ಮಾಡಿದೀವಲ್ಲ. ಹೌದು. ನಮ್ಮಲ್ಲಿ ಯಾವಾಗ ಬಂದ್ರು ಅಷ್ಟೇ. ಅದರಲ್ಲೂ ಬಂದು ಕುಂತ್ಕೊಂಡಾಗ ಏನು ಸರ್ ಫಿಕ್ಸೆಡ್ ರೇಟ ಅಂತಾರೆ. ಇದಂತೂ ಫಿಕ್ಸೆಡ್ ರೇಟ್. ಯಾಕಂದ್ರೆ ಲಾಸ್ಟ್ ಟೈಮ್ ನಿಮಗೆ 90,000 ಹೇಳಿದೆ. ಈ ಸರಿ ಎಷ್ಟು ಹೇಳಿದ್ದೀನಿ? 80,000. ಓಕೆ. ಬಾರ್ಗಿನ್ ಇಲ್ಲ, 80,000. ಓಕೆ 80,000ಗೆ ನಿಮಗೆ EV ಕಾರ್ ಕೂಡ ಸಿಗುತ್ತೆ. ಸೊ ನೆಕ್ಸ್ಟ್ ಡಸ್ಟರು, ಅದು ಕೂಡ ನಮ್ಮ ಮೈಸೂರು KS03 ನಂಬರ್ ನೋಡ್ರೆ ಖುಷಿ ಆಗುವಂಥದ್ದು. ಸೊ ಇದ್ರ ಬಗ್ಗೆ ಡೀಟೇಲ್ ಸರ್. ಇದು ಬಂದು 2014-15 ಸಿಂಗಲ್ ಓನರ್ ಗಾಡಿ, ಆಕ್ಷನ್ ಫ್ರೀ ವೆಹಿಕಲ್, ರೀಪ್ಲೇಸ್ಮೆಂಟ್ ಯಾವುದಿಲ್ಲ, 85 PS, ಗುಡ್ ಕಂಡೀಷನ್ ಗಾಡಿ, ₹1 ಕೆಲಸ ಇಲ್ಲ ಸರ್. ಇದು ಬಂದು 4,65,000 ಕೋಟಿಂಗ್ ಇರೋದು. 4,30,000 ಕೊಡ್ತೀವಿ. 4,30,000ಕ್ಕೆ ಡಸ್ಟರು, ಅದು ಕೂಡ 85 PS, 18-20 ಪ್ಲಸ್ ಮೈಲೇಜ್ ಕೂಡ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಅದರಲ್ಲೂ ಕೂಡ ಲೋನು ಕೂಡ ಆಗುತ್ತೆ ಈಗ. ಖಂಡಿತ ಮಾಡಿಸ್ಕೊಡೋಣ ಸರ್. ಅದರಲ್ಲೂ ಪ್ರೊಫೈಲ್ ಚೆನ್ನಾಗಿತ್ತು ಅಂತಂದ್ರೆ ನಾನು ಹೇಳಿದ್ನಲ್ಲ, ಆಲ್ ಓವರ್ ಕರ್ನಾಟಕ ಎಲ್ಲಿ ಬೇಕಾದ್ರೂ ಮಾಡಿಸ್ಕೊಡೋಣ ಸರ್. ಮತ್ತೊಂದು ಏನಪ್ಪ ಹೇಳೋಕೆ ಇಷ್ಟಪಡ್ತೀನಿ ಅಂತಂದರೆ, ಎಲ್ಲ ಪಾರ್ಕಿಂಗ್ ಸೇಲಿಗೆ ಬಂದಿರೋದ್ರಿಂದ ದಯವಿಟ್ಟು ನೀವು ಕಸ್ಟಮರ್ ಯಾರೇ ಆಗಿರ್ಬೋದು ಗಾಡಿ ಮೆಕ್ಯಾನಿಕ್ ಕರ್ಕೊಂಬನ್ನಿ, ಟೆಸ್ಟ್ ಡ್ರೈವ್ ಮಾಡಿ, ನಿಮ್ಗೆ ಓಕೆ ಆದಮೇಲೆ ಕಿಲೋಮೀಟ್ರ್ ಅಷ್ಟೇ ಎಲ್ಲ ಚೆಕ್ ಮಾಡಿಸ್ಕೊಂಡು ನೀವು ಆಮೇಲೆ ವ್ಯಾಪಾರ ಕುಂತ್ಕೊಳ್ಳಿ. ಏನೋ ರೇಟಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಳ್ಳಿ ಖಂಡಿತ. ಯಾಕಂದರೆ ಪಾರ್ಕಿಂಗ್ ಸೇಲಿಗೆ ಬರೋದ್ರಿಂದ, ಯಾಕಂದರೆ ಯಾವ ರೀತಿ ಇರ್ತದೆ ಅಂತ ನಮಗೂ ಗೊತ್ತಿರಲ್ಲ. ದಯವಿಟ್ಟು ಅದೊಂದು ರಿಕ್ವೆಸ್ಟ್ ಏನಪ್ಪ ಅಂತಂದರೆ ಮೆಕ್ಯಾನಿಕ್ ಕರ್ಕೊಂಬಂದು ಚೆಕ್ ಮಾಡಿಸ್ಕೊಂಡು ಗಾಡಿ ತೊಗೊಂಡೋಗ್ಲಿ ಸರ್. ಹೌದು, ಯಾಕಂದ್ರೆ ಎಲ್ಲ ಗಾಡಿ ನೀವು ಚೆಕ್ ಮಾಡೋಕ್ಕಾಗಲ್ಲ. ನಾವು ಚೆಕ್ ಮಾಡೋಕ್ಕಾಗಲ್ಲ ಸರ್. ಇಲ್ಲಿ ಇಷ್ಟು ಒಂದು 70 ಮೇಲೆ ವೆಹಿಕಲ್ ಇದ್ದಾವೆ. ನಾವು ಯಾವ ಗಾಡಿನೂ ಚೆಕ್ ಮಾಡೋಕೆ ಹೋಗಲ್ಲ. ಅದರಲ್ಲೂ ಕಸ್ಟಮರ್ ಏನಪ್ಪ ಅಂತಂದರೆ ಕಾಲ್ ಮಾಡ್ತಾರೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್ಲ, ರೀಪ್ಲೇಸ್ಮೆಂಟ್ ಯಾವುದಿಲ್ವಾ ಅಂತ ಕೇಳ್ತಾರೆ. ದಯವಿಟ್ಟು ಬಂದು ಒಂದು ಸರಿ ಚೆಕ್ ಮಾಡ್ಕೊಂಡ್ರೆ ಒಳ್ಳೆಯದು. ಓಕೆ ಮುಡ್ತೇಣ. ನೆಕ್ಸ್ಟ್ ಝೆನ್ ಎಸ್ಟಿಲೋ ಸರ್ 2007 ಮಾಡಲು ಸಿಂಗಲ್ ಓನರ್ ಗಾಡಿ, VXi, AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ ಎಲ್ಲ ಬರುತ್ತೆ. ಗಾಡಿ ತುಂಬ ಚೆನ್ನಾಗಿದೆ ಸರ್. ಇದು ಬಂದು 1,75,000 ಕೋಟಿಂಗ್ ಇರೋದು ಸರ್. 1,55,000 ಕೊಡೋಣ. 1,55ಕ್ಕೆ. ಓಕೆ, ಅದು ಕೂಡ ಸಿಂಗಲ್ ಓನರು. ಮೈಲೇಜ್ ನಿಮಗೆ ಗೊತ್ತು, 18 ಮೈಲೇಜ್ ಬರುತ್ತೆ. ಆರಾಮಾಗಿ ಒಂದು 2 ವೀಲರ್ ಬೆಲೆ ಒಳ್ಳೆ ತುಂಬ ಚೆನ್ನಾಗಿದೆ. ಲೆದರ್ ಸೀಟ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಗಾಡಿ ಸರ್. ಇದು ಬಂದು ಅದೇ ಹೇಳಿದ್ನಲ್ಲ, 1,55,000. ಬನ್ನಿ, ನಿಮ್ಮ ಚಾನಲ್ ಕಡೆಯಿಂದ ಬಂದು ಇನ್ನೂ 5,000 ಡಿಸ್ಕೌಂಟ್ ಮಾಡ್ಕೊಡ್ತೀನಿ ಬನ್ನಿ ಸರ್. 1,00,000ಕ್ಕೆ. ಹೌದು. ಓಕೆ, ನೆಕ್ಸ್ಟ್ ರಿಡ್ಸು ಮುಡ್ತೇಣ. ರಿಡ್ಸು 2010 ಮಾಡಲು ಸಿಂಗಲ್ ಓನರು, LD ಪವರ್ ವಿಂಡೋ ಮಾತ್ರ ಬರಲ್ಲ, ಡೀಸೆಲ್ ಗಾಡಿ, 76,000 ಓಡಿದೆ, ಜಿನಿಯನ್ ಮೀಟ್ರ್. ಬೇಕಾದ್ರೆ ಚೆಕ್ ಮಾಡಿಸ್ಕೋಬೋದು. ಓಕೆ. ಡೌಟ್ಸ್ ಇದ್ರೆ ಸರ್, ಯಾವುದೇ ಕಸ್ಟಮರ್ ಬಂದ್ರೂ ಡೌಟ್ಸ್ ಇದ್ರೆ ದಯವಿಟ್ಟು ಚೆಕ್ ಮಾಡಿಸ್ಕೊಳ್ಳಿ ಅಂತ ನಾನು ಓಪನ್ ಆಗಿ ಹೇಳ್ತೀನಿ. ಗಾಡಿ ತುಂಬ ಚೆನ್ನಾಗಿದೆ, ಒಳ್ಳೆ ಮೈಲೇಜ್ ಬರ್ತಕ್ಕಂಥ ಗಾಡಿ ಸರ್. ಇದು ಬಂದು 2,90,000 ಆಗಿತ್ತು. 3,10,000 ಕೋಟಿಂಗ್ ಇರೋದು. 2,90,000 ಕೊಡೋಣ. ಓಕೆ, ಇನ್ನೂ 5,000 ಡಿಸ್ಕೌಂಟ್ ಮಾಡ್ಕೊಡ್ತೀನಿ ಸರ್. 285 ಮಾಡ್ಕೊಳೋಣ ಹೋಗಿ ಸರ್. ಓಕೆ, ನೆಕ್ಸ್ಟ್ ಮುಡ್ತೇಣ. ಇಂಡಿಕಾ ಸರ್. ಇಂಡಿಕಾ ವಿಸ್ತಾ ಕ್ವಾರ್ಟರ್ ಜೆಟ್ ಇಂಜನು, 2009 ಮಾಡಲು, ಸಿಂಗಲ್ ಓನರ್ ಗಾಡಿ ಸರ್. ಇದು ಬಂದು 29ವರೆಗೂ FC ಇದೆ. ಗಾಡಿ ತುಂಬ ಚೆನ್ನಾಗಿದೆ. ಇದು ಒಳ್ಳೆ ಮೈಲೇಜ್ ಬರೋ ಗಾಡಿ ಸರ್. 1,85,000 ಕೋಟಿಂಗ್ ಇರೋದು. 1,65,000 ಕೊಡ್ತೀವಿ. 1,65ಕ್ಕೆ. 1,65. ಓಕೆ, 1,65,000ಗೆ. ಅದು ಕೂಡ K40 ರಿಜಿಸ್ಟರ್ಡ್ ವೆಹಿಕಲು, ಟಾಟಾ ಇಂಡಿಕಾ ವಿಸ್ಟಾ. ಸೊ ಬೇಕು ಪರ್ಚೇಸ್ ಮಾಡ್ಬೋದು. ನೆಕ್ಸ್ಟ್ ಫ್ಯಾಮಿಲಿ ಕಾರ್ಗಳಲ್ಲಿ ಬಂದರೆ ಸೊ ಇನೋವಾ KS01 ಅಂದರೆ ಬ್ಯಾಂಗ್ಳೂರ್ ಸ್ಟೇಟ್ ವೆಹಿಕಲ್. ಇದ್ರ ಬಗ್ಗೆ ಡೀಟೇಲ್ ಮಾಡ್ತೇನೆ ಸರ್. ಇದು ಬಂದು 2007 ಮಾಡಲು, ಸಿಂಗಲ್ ಓನರು, 6 ಸೀಟರ್ ವೆಹಿಕಲ್ಲು. ಓಕೆ, ಗಾಡಿ ಚೆನ್ನಾಗಿದೆ. ಕಡಿಮೆ ಬಜೆಟಲ್ಲಿ ಕೊಡ್ತೀನಿ. ನೀವು ಶಿಫ್ಟ್ ತಗೊಳ್ಳೋದು ಬದಲು ಇದನ್ನು ಇನೋವಾ 6 ಜನ ಹೋಗಂತ ಗಾಡಿ ಆರಾಮಾಗಿ ತಗೋಬೋದು. ಬರೀ 4 ಲಕ್ಷ ಕೊಡ್ತೀನಿ ಸರ್. 4 ಲಕ್ಷ ಕೊಡ್ತೀನಿ. ಓಕೆ, 4 lakhsಗೆ ಇನೋವಾ. ನಿಮ್ಮ ಚಾನಲ್ ಕಡೆಯಿಂದ ಬಂದರೆ 295 ಅಲ್ಲ 395 ಮಾಡಿ. 395 ಕೊಟ್ಬಿಡೋಣ ಬಿಡಿ ಸರ್. ಯಾಕಂದ್ರೆ ಕಸ್ಟಮರ್ ನಮ್ಮಲ್ಲಿ ಬಂದವ್ರು ನೆಕ್ಸಾ ಕಾರ್ಸಿಗೆ ಬಂದವ್ರು ವಾಪಸ್ ಹೋಗ್ಬಾರ್ದು, ಖುಷಿಯಾಗಿ ತಗೊಂಡು ಹೋಗ್ಬೇಕು. ಸೊ ಖಂಡಿತ ಮಾಡ್ತೇನೆ. ಸೊ ನೆಕ್ಸ್ಟ್ ರೆನಾಲ್ಟ್ ಕ್ವಿಡ್, ಅದು ಕೂಡ ಕ್ಲೈಂಬರು, 18-20 ಪ್ಲಸ್ ಮೈಲೇಜ್ ಬರುವಂಥದ್ದು, K53 ಅಂದರೆ ಬ್ಯಾಂಗ್ಳೂರ್ ಸ್ಟೇಟ್ ವೆಹಿಕಲ್ ಇದು.
ಸೊ ಇದ್ರ ಬಗ್ಗೆ ಡೀಟೇಲ್ ಮಾಡ್ತಾರೆ ಸರ್ ಇದು 2017 ಮಾಡಲು ಕ್ಲೈಂಬರ್, ಅದರಲ್ಲೂ ಆಟೋಮೆಟಿಕ್ ತುಂಬಾ ಚೆನ್ನಾಗಿದೆ ಗಾಡಿ. 52,000 ಓಡಿದೆ, ಜಿನಿಯನ್ ಮೀಟರ್, ರೀಪ್ಲೇಸ್ಮೆಂಟ್ ಯಾವುದೂ ಇಲ್ಲ, ಗುಡ್ ಕಂಡೀಷನ್ ಗಾಡಿ. ಓಕೆ ಸರ್ ಇದು ಬಂದು 2,90,000 ಕೋಟಿಂಗ್ ಇರೋದು, 2,70,000 ರೂಪಾಯಿ ಕೊಡೋಣ. 270ಗೆ 270 ಕೊಟ್ಬಿಡೋಣ ಸರ್. ಓಕೆ 2,70,000ಕ್ಕೆ. ಸೊ ನಿಮ್ಮ ಒಂದು ಕ್ರೆಡಿಟ್ ಹಿಸ್ಟ್ರಿ, ಸಿಬಿಲ್ ಸ್ಕೋರ್ ಚೆನ್ನಾಗಿತ್ತು ಅಂದರೆ ಸೊ ಇದಕ್ಕೂ ಕೂಡ ನೀವು ಒಳ್ಳೆ ಅಮೌಂಟಲ್ಲಿ ಲೋನ್ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್. ಲೋನ್ ಕೂಡ ಸಿಗುತ್ತೆ. ಓಕೆ ನೆಕ್ಸ್ಟ್ ಮೂರ್ತಿಣ್ಣ ಸರ್ ಜೈಲೋ 7 ಸೀಟರ್ ವೆಹಿಕಲ್, 2014 ಮಾಡಲು. ಓಕೆ ಡಾಕ್ಯುಮೆಂಟ್ಸ್ ಎಲ್ಲ ಲ್ಯಾಬ್ಸ್ ಇದೆ. ಆಸ್ ಇಟ್ ಈಸ್ ಕಂಡೀಷನಲ್ಲಿ 1,30,000. 130 ಇನ್ನೂ 10,000 ಕಮ್ಮಿ ಮಾಡ್ಕೊಡ್ತೀವಿ ಸರ್. 1,20,000 ರೂಪಾಯಿಗೆ 7 ಸೀಟರ್ ವೆಹಿಕಲ್, ದುಡಿಯೋ ಅಂತಾರೆ ಒಳ್ಳೆ ಗಾಡಿ. ಓಕೆ ಸ್ವಲ್ಪ ಖರ್ಚು ಮಾಡ್ಕೊಂಡ್ರೆ ಸಾಕು ಸರ್, ಫಸ್ಟ್ ಕ್ಲಾಸ್ ಗಾಡಿ. ಔಟರ್ ಬಾಡಿ ಎಲ್ಲ ಸ್ವಲ್ಪ ಕೆಲಸ ಒಂದೂವರೆ ತಿಂಗಳಲ್ಲಿ ಅದು ದುಡಿಮೆಯಲ್ಲಿ ಅಮೌಂಟೇ ಕ್ಲಿಯರ್ ಮಾಡ್ಕೋಬೋದು. ಬಂಡವಾಳನ ಹಂಗೆ ಬಂಡವಾಳ ವಾಪಸ್ ತೆಗಿಬೋದು. ಓಕೆ 7 ಸೀಟರ್ 1,20,000 ರೂಪಾಯಿಗೆ ಯಾರು ಕೊಡ್ತಾರೆ ಹೇಳಿ? ಬನ್ನಿ ನಮ್ಮ ನೆಕ್ಸ್ಟ್ ಕಾರ್ಸಿ ನಾನು ಕೊಡ್ತೀನಿ. ಇನ್ನೂ 5,000 ಕಮ್ಮಿ ಮಾಡ್ಕೊಡ್ತೀನಿ. ಓಕೆ ಸರಿ 1,15,000 ರೂಪಾಯಿ ಕೊಡ್ತೀನಿ ಸರ್. ಓಕೆ 1,15,000ಕ್ಕೆ. ಸೊ ಬೇಕು ಅನ್ನೋರಿಗೆ ಜೇಲೋ ಇದನ್ನು ಕೂಡ ಬಂದು ನೋಡ್ಬೋದು. ಒಂದು ವೇಳೆ ಎಲ್ಲೋ ಬೋರ್ಡಲ್ಲಿ ನೀವೇನಾದರೂ ಓಮಿನಿ ನೋಡ್ತಾ ಇದ್ರೆ ಅದು ಕೂಡ ಅವೈಲಬಿಲಿಟಿ ಇರುತ್ತೆ. ಡೀಟೇಲ್ ಮಾಡ್ತೇನೆ ಇದು ಸರ್. ಇದು 2010 ಮಾಡಲು ಸಿಂಗಲ್ ಓನರ್ ಗಾಡಿ. ಓಕೆ ಡಾಕ್ಯುಮೆಂಟ್ಸ್ ಎಲ್ಲ ಲ್ಯಾಬ್ಸ್ ಇದೆ, ಅಪ್ ಟು ಡೇಟ್ ರನ್ನಿಂಗ್ ಮಾಡ್ಕೊಡ್ತೀವಿ. 1,40,000 ರೂಪಾಯಿಗೆ ಆಗುತ್ತೆ. 140ಕ್ಕೆ. ಹೌದು ಸರ್. 2010 ಮಾಡಲು ಸಿಂಗಲ್ ಓನರ್. ಓಕೆ ಸೊ ಅದು ಕೂಡ ಎಲ್ಲೋ ಬೋರ್ಡ್ ವೆಹಿಕಲ್. ಸೊ ಇದರಲ್ಲೂ ಕೂಡ ನೀವೇನಾದರೂ ದುಡಿಬೇಕು ಸರ್, ಓಮಿನಿ ಬೇಕು, ಆದರೂ ಕೂಡ ಎಲ್ಲೋ ಬೋರ್ಡ್ ಬೇಕು ಅನ್ನೋರು ಖಂಡಿತವಾಗಿ ವಿಸಿಟ್ ಮಾಡ್ಬೋದು. ಇದು ಕೂಡ ನಿಮಗೆ 60+ ಆರಾಮಾಗಿ ಮೈಲೇಜ್ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್. ಇಲ್ಲ 1, 2, 3 ಗಾಡಿನೂ ಸೋಲ್ಡ್. ಓಕೆ ಈ 3 ಗಾಡಿ ಕೂಡ ಸೋಲ್ಡ್ ಆಗಿದೆ. ಸೊ ಅದಕ್ಕೋಸ್ಕರ ಅದನ್ನು ಸ್ಕಿಪ್ ಮಾಡ್ತಾ ಇದೀವಿ. ನೆಕ್ಸ್ಟ್ ಮತ್ತೊಂದು ಇನೋವಾ, ಇದ್ರ ಬಗ್ಗೆ ಡೀಟೇಲ್ ಮಾಡಿ ಸರ್. ಇನೋವಾ ಬಂದು ಇದು 2007 ಮಾಡಲು. ಓಕೆ ಇದು ವಿ ವರ್ಷನ್ ಟಾಪ್ ಅಂಡ್ ಮಾಡಲು. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ ವೀಲು, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಇದು ಕೂಡ 6 ಸೀಟರ್ ವೆಹಿಕಲ್ಲು. ಇದು ಕೂಡ 4 ಲಕ್ಷ ಕೊಡೋಣ ಸರ್. 4 ಲಕ್ಷಕ್ಕೆ. ಓಕೆ 4 ಲ್ಯಾಕ್ಸ್ಗೆ ಇನೋವಾ. ಅಲ್ಲಿಗೆ 2 ಇನೋವಾಗಳಿರುತ್ತೆ, ಅದು ಕೂಡ 4 ಲಕ್ಷ ಬಜೆಟಲ್ಲಿ. ಸೊ ಬೇಕು ಅನ್ನೋರು ವಿಸಿಟ್ ಮಾಡ್ಬೋದು. ಇಲ್ಲ 1 ಲಕ್ಷ, 1,20,000 ಈ ಥರದಲ್ಲಿ ನೀವೇನು 7 ಸೀಟರ್ ಹುಡುಕ್ತಾ ಇದ್ದೀರಾ ಅಂದರೆ ಜೇಲೋ ಕೂಡ ತೋರಿಸಿದ್ದೀವಿ. ಸೊ ನೀವು ಅದನ್ನು ಕೂಡ ಪರ್ಚೇಸ್ ಮಾಡ್ಬೋದು. ಇನ್ನೂ 5,000 ಕಮ್ಮಿ ಮಾಡ್ಕೊಡ್ತೀನಿ ಸರ್. ಇನ್ನೂ 395ಗೆ ಇನೋವಾ ವಿ ವರ್ಷನ್ ಗಾಡಿ ಕೊಡ್ತೀನಿ. ಓಕೆ ನೆಕ್ಸ್ಟ್ ಮೂರ್ತಿಣ್ಣ ಸ್ಯಾಂಟ್ರೋ. ಸರ್ ಇದು ಬಂದು ಸ್ಯಾಂಟ್ರೋ 2008 ಮ್ಯಾನುಫ್ಯಾಕ್ಚರಿಂಗ್, 9 ರಿಜಿಸ್ಟ್ರೇಷನ್. ಇದು ಕೂಡ ಗಾಡಿ ತುಂಬಾ ಚೆನ್ನಾಗಿದೆ. ವಿತ್ LPG ಇದೆ, 29ವರೆಗೂ FC ಇದೆ. 1,55,000 ಕೋಟಿಂಗ್ ಇರೋದು, ಬರೀ 1,35,000 ರೂಪಾಯಿ ಕೊಡ್ತೀವಿ ಸರ್. 1,35,000ಕ್ಕೆ. ಓಕೆ ನೀವೇನಾದ್ರೂ ಸರ್ ಇದೊಂದು 2 ವೀಲರ್ ಬಜೆಟ್ ಹೌದು ಅಲ್ವಾ? 5 ಜನ ಹೋಗ್ಬೋದು ಆರಾಮಾಗಿ. 2 ವೀಲರಲ್ಲಿ ಇಬ್ರು ಹೋಗೋದು, 5 ಜನ ಹೋಗೋಂಥ ಗಾಡಿನ 1,35,000 ರೂಪಾಯಿ ಕೊಡೋಣ. ಓಕೆ ಬಿಡ್ತೇನೆ. ನೆಕ್ಸ್ಟ್ ವ್ಯಾಗನರ್ ಸರ್. ವ್ಯಾಗನರ್ ಬಂದು 2019 ಮಾಡಲು ಸಿಂಗಲ್ ಓನರು, ZXi ಟಾಪ್ ಅಂಡ್ ಮಾಡಲು ಗಾಡಿ ತುಂಬಾ ಚೆನ್ನಾಗಿದೆ. ಇದು ಕೂಡ ರೀಪ್ಲೇಸ್ಮೆಂಟ್ ಯಾವುದೆಲ್ಲ, ಆಕ್ಸಿಡೆಂಟ್ ಫ್ರೈ ವೆಹಿಕಲ್ ಸರ್. ಇದು ಬಂದು 4,65,000 ಕೋಟಿಂಗ್ ಇರೋದು, 4,35,000 ರೂಪಾಯಿ ಕೊಡೋಣ. ಓಕೆ 4,35,000 ವಿತ್ ಲೋನ್ ಕೂಡ ಸಿಗುತ್ತೆ. ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿತ್ತು ಅಂದರೆ ವಿತ್ ಲೋನ್ ಕೂಡ ಮಾಡಿಸ್ಕೊಡ್ಬೋದು. ಸರಿ ಮೂಡ್ತೇನೆ. ನೆಕ್ಸ್ಟ್ ಮೂಡ್ತೇನೆ ಅದು ಸರ್ ಫೋರ್ಡ್ ಫಿಗೋ 2012 ಮಾಡಲು ಸಿಂಗಲ್ ಓನರು, ಡೀಸೆಲ್ ಗಾಡಿ. ಓಕೆ 2,35,000 ಕೋಟಿಂಗ್ ಇರೋದು. ಫೈನಲ್ ಟು ಫೈನಲ್ ಬಂದು 2 ಲಕ್ಷಕ್ಕೆ ಕೊಡೋಣ. 2 ಲಕ್ಷಕ್ಕೆ 2 ಲಕ್ಷಕ್ಕೆ ಕೊಡೋಣ ಬಿಡಿ ಸರ್. ಓಕೆ 2 ಲ್ಯಾಕ್ಸ್ಗೆ ನಿಮಗೆ ಫೈನಲ್. ಸೊ ಫೋರ್ಡ್ ಫಿಗೋ ಕೂಡ ಸಿಗುತ್ತೆ. ಸೊ ಬೇಕು ಅನ್ನೋರು ವಿಸಿಟ್ ಮಾಡ್ಬೋದು. ಡೀಸೆಲ್ ಅಲ್ಲ ಇದುವೆ ಸರ್? ಡೀಸೆಲ್ ಗಾಡಿ. ಓಕೆ ಡೀಸೆಲ್ 1820 ಸರ್. ಇದೇ ಗಾಡಿ ಬಜಾರಲ್ಲಿ 2,65,000 ಬೇಕು ಅಂತಾರೆ. ಓಕೆ ನೆಕ್ಸ್ಟ್ ಮೂಡ್ತೇಣ ಸ್ಪಾರ್ಕೋ. ಸರ್ ಸ್ಪಾರ್ಕೋ 2010 ಮಾಡಲು ಸೆಕೆಂಡ್ ಓನರ್ ಗಾಡಿ, ಫ್ರೆಶ್ FC ಮಾಡಿಸ್ಕೊಡ್ತೀನಿ. ಓಕೆ ಸರ್ 1,30,000 ರೂಪಾಯಿಗೆ ಆಗುತ್ತೆ. 1,30,000 ರೂಪಾಯಿ. ಓಕೆ AC, ಪವರ್ ಸ್ಟೇರಿಂಗು, ಪವರ್ ವಿಂಡೋ ಎಲ್ಲ ಬರುತ್ತೆ. ಗಾಡಿನೂ ಕೂಡ ತುಂಬ ಚೆನ್ನಾಗಿದೆ. ಲೋ ಬಜೆಟು, 1,30,000. ಓಕೆ ಇದು ಜೆನ್ ಎಸ್ಟಿಲೋ VXi. ಸರ್ ಜೆನ್ ಎಸ್ಟಿಲೋ VXi ಬಂದು ಇದು 2007 ಮಾಡಲು. ಓಕೆ ಇದು ಕೂಡ ಗಾಡಿ ತುಂಬ ಚೆನ್ನಾಗಿದೆ. AC, ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ ಬರುತ್ತೆ. ಸರ್ ಇದು ಬಂದು ಬರೀ 1,10,000 ರೂಪಾಯಿ ಕೊಡ್ತೀವಿ. 1,10,000. 5 ಜನ ಹೋಗೋಂಥ ಗಾಡಿ. ಏನು ಬಾರ್ಗೇನೆ ಮಾಡೋಕೆ ಹೋಗ್ಬೇಡಿ. ಕಸ್ಟಮರ್ ಬಂದ್ರೆ ಆರಾಮಾಗಿ ತಗೊಂಡು ಹೋಗ್ಬೋದು. 1,10,000 ರೂಪಾಯಿ ಯಾರು ಸರ್ ಕೊಡ್ತಾರೆ? ಓಕೆ ನೋಡಿ ನಾವು ಕೊಡ್ತೀವಿ ನೆಕ್ಸ್ಟ್ ಸಾಕು ಸರ್. ಬನ್ನಿ 1,10,000 ರೂಪಾಯಿ ಕೊಡೋಣ ಬನ್ನಿ ಸರ್. ಓಕೆ ನೆಕ್ಸ್ಟ್ ಸ್ವಿಫ್ಟ್ ಡಿಸೈರ್ ಕೂಡ ಪಕ್ಕದಲ್ಲಿ ಇರುತ್ತೆ. ಸೊ ಅದ್ರ ಬಗ್ಗೆ ಕೂಡ ಡೀಟೇಲ್ ತಿಳಿಸ್ಕೊಡ್ತೀವಿ. ಸ್ವಿಫ್ಟ್ ಡಿಸೈರ್ ಮಾಡ್ತೀವಿ ಸರ್. ಸ್ವಿಫ್ಟ್ ಡಿಸೈರ್ ಬಂದು 13 ಮಾಡಲು ಸಿಂಗಲ್ ಓನರ್ ಗಾಡಿ. ಓಕೆ ಅದರಲ್ಲೂ VDI ಡೀಸೆಲ್ ಗಾಡಿ. ಹಾಂ ಓಕೆ ಅದು ಕೂಡ K53 ಬ್ಯಾಂಗ್ಳೂರ್ ಇಷ್ಟ. AC, ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ ಎಲ್ಲ ಬರುತ್ತೆ. ಡೀಸೆಲ್ ಗಾಡಿ. ಸಣ್ಣ ಪುಟ್ಟ ಸ್ಕ್ರಾಚಸ್ ಇದೆ. ಒಂದು 25,000 ರೂಪಾಯಿ ಕೆಲಸ ಇದೆ ಸರ್. ಮಾಡಿಸ್ಕೊಂಡ್ರೆ ಒಳ್ಳೆ ರೇಟು ಬರುತ್ತೆ. ಇದು ಬಂದು ನಾವು ಕೊಡ್ತಾ ಇರೋದು ಎಷ್ಟು ಕೇಳಿ, 3,10,000 ಫಿಕ್ಸೆಡ್ ರೇಟು. 3,10,000. 3,10,000ಕ್ಕೆ ಫಿಕ್ಸೆಡ್ ರೇಟು. 13 ಮಾಡಲು ಸಿಂಗಲ್ ಓನರ್ VDI ಗಾಡಿ. ಓಕೆ
ಸೊ ನೆಕ್ಸ್ಟ್ ಮತ್ತೊಂದು ಫ್ಯಾಮಿಲಿ ವೆಹಿಕಲ್ ಇರುತ್ತೆ. ಸೊ ಅದ್ರ ಬಗ್ಗೆ ಕೂಡ ಡೀಟೇಲ್ ತಿಳಿಸ್ಕೊಡ್ತೀವಿ. ಯಾವ್ದು ಮೂರ್ತಿ ಅಣ್ಣ ಇದು? ಸರ್ ಚವರ್ಲೈಟ್ ಎಂಜಾಯ್. ಓಕೆ, ಎಂಜಾಯ್ ಅಂತಂದ್ರೆ ಇದು 7 ಸೀಟರ್ ವೆಹಿಕಲ್. ಇದು ಕೂಡ ಓಕೆ, ಟಾಪ್ ಅಂಡ್ ಮಾಡಲು ಪೆಟ್ರೋಲ್ ವೇರಿಯಂಟ್. ಗುಡ್ ಕಂಡೀಷನ್ ಆಗೈತೆ ಗಾಡಿ. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ ವೀಲ್, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಒರಿಜಿನಾಲಿಟಿ ಇದೆ ಗಾಡಿ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಸಣ್ಣ ಪುಟ್ಟ ಸ್ಕ್ರಾಚಸ್ ಇದೆ ಬಿಟ್ಟರೆ ಗುಡ್ ಕಂಡೀಷನ್ ಗಾಡಿ ಸರ್. ಓಕೆ ಸರ್ ಇದು ಬಂದು 3 ಲಕ್ಷ ಕೋಟಿಂಗ್ ಇರೋದು. 2,75,000 ರೂಪಾಯಿ ಕೊಡೋಣ. ಓಕೆ, 2,75,000 ಸರ್ ಇವಕ್ಕೆಲ್ಲ ಲೋನ್ ಸಿಗಲ್ಲ. ಆಮೇಲೆ ಇನ್ನೊಂದು ಏನಪ್ಪ ಅಂತಂದ್ರೆ 13 ಮಾಡಲಲ್ವಾ, ಲೋನ್ ಸಿಗುತ್ತಲ್ವಾ, ಎಷ್ಟು % ಆಗುತ್ತೆ ಅಂತ ಕೇಳ್ತಾರೆ. ದಯವಿಟ್ಟು ಚವರ್ಲೆಟ್ಗೆ ಲೋನ್ ಸಿಗಲ್ಲ. ಓಕೆ, ಸೊ 275. ಇನ್ನು ಬೇಕಾದ್ರೆ ರೇಟಲ್ಲಿ ಕಡಿಮೆ ಮಾಡ್ಕೊಡೋಣ. 270 ಮಾಡ್ಕೊಡೋಣ ಬಿಡಿ. 270 ಇನ್ನೊಂದು 270 ಮಾಡ್ಕೊಡೋಣ. ಓಕೆ, ಸೊ ಇಷ್ಟೊತ್ತೇನು ನೋಡಿದ್ರಿ ಇದೆಲ್ಲನೂ ಕೂಡ ನೆಕ್ಸ್ಟ್ ಕಾರ್ಸಲ್ಲಿ ಇರುವಂಥ ಲೋ ಬಜೆಟ್ ಕಾರ್ಗಳು. ಅಂದರೆ ನೀವೇನಾದರೂ ಕಡಿಮೆ ಬಜೆಟಲ್ಲಿ ಗಾಡಿಗಳು ನೋಡ್ತಾ ಇದ್ದೀರಾ ಅಂದರೆ ಸೊ ಯಾವ್ದು ಗಾಡಿಗಳಿರುತ್ತೆ ನಾವು ಇದೆಲ್ಲನೂ ಕೂಡ ತಿಳಿಸ್ಕೊಡಿದ್ವಿ. ಇದು ಬಂದು ನಿಮಗೆ ಪಾರ್ಟ್ 1 ಅಂದರೆ ಭಾಗ 1 ಅಂತಲೇ ಹೇಳ್ಬೋದು. ಸೊ ನೆಕ್ಸ್ಟ್ ಮತ್ತೊಂದು ಪಾರ್ಟ್ 2 ಅಪ್ಲೋಡ್ ಆಗುತ್ತೆ. ಸೊ ಇಲ್ಲೇನು ನೋಡ್ತಾ ಇದ್ದೀರಾ ಒಳಗಡೆ, ಸೊ ನೀವು ಕ್ರೆಟಾ ಇರ್ಬೋದು, ಬ್ರೆಜಾ ಇರ್ಬೋದು, ಇಲ್ಲ ಸ್ವಿಫ್ಟ್ ಡಿಸೈರ್ ಇರ್ಬೋದು, ಇಲ್ಲ ಮಾಡೆಲ್ ವೆಹಿಕಲ್ಸ್ ನೀವು ಯಾವುದೇ ಕೂಡ ನೋಡ್ತಾ ಇದ್ರು ಇದೆಲ್ಲನೂ ಕೂಡ ಪಾರ್ಟ್ 2 ಅಲ್ಲಿ ಬರುತ್ತೆ. ಸೊ ಪಾರ್ಟ್ 1 ನೋಡಿರೋರು ಪಾರ್ಟ್ 2 ಕೂಡ ನೋಡ್ಬೋದು. ಪಾರ್ಟ್ 2 ಅಪ್ಲೋಡ್ ಆದಾಗ ಪಾರ್ಟ್ 2 ಲಿಂಕು ಕೂಡ ನಾವು ಡಿಸ್ಕ್ರಿಪ್ಷನ್ ಮೆನ್ಷನ್ ಮಾಡಿರ್ತೀವಿ. ಮತ್ತು ಪಾರ್ಟ್ 2 ಅಲ್ಲಿ ಪಾರ್ಟ್ 1 ಕೂಡ ನಾವು ಲಿಂಕ್ ಮೆನ್ಷನ್ ಮಾಡಿರ್ತೀವಿ. ಬೇಕು ಅನ್ನೋ ಆ ವಿಡಿಯೋ ಕೂಡ ನೋಡ್ಬೋದು.